ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕ್ಯಾಟರರ್ಸ್ ಮೈಸೂರು. ಇವತ್ತಿನ ದಿನ ಒಂದು ಹೊಸ ವಿಧವಾದ, ಇವಾಗ ಹೇಗೂ ತೊಗರಿಕಾಳು ಸೀಸನ್ನು, ಹಸಿ ತೊಗರಿಕಾಳು ಸೀಸನ್ನು, ತೊಗರಿಕಾಳು ಸಿಗ್ತಾಯಿದೆ. ಅದರಲ್ಲಿ ದಿಢೀರಂತ ಹೇಗೆ ತೊಗರಿಕಾಳಿನ ಪಲಾವ್ ಮಾಡೋದು ಅಂತ ನೋಡ್ಕೊಂಬರೋಣ. ಬನ್ನಿ ಶುರು ಮಾಡೋಣ. ಹಸಿ ತೊಗರಿಕಾಳಿನ ದಿಢೀರ್ ಪಲಾವ್ ಭಾಳ ಅದ್ಭುತವಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಒಲೆಯನ್ನು ಹಚ್ಚಿ ಅದಕ್ಕೆ 100 ml ಆಯಿಲ್ ಹಾಕೋಣ. ಎಷ್ಟಕ್ಕೆ ಅಂತ ಅಂದರೆ, ನಾನು ಈ ಬೌಲ್ನಲ್ಲಿ 2 ಬೌಲ್ ಬಾಸ್ಮತಿ ರೈಸನ್ನು ತೆಗೆದು ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಸುಮಾರು ಒಂದು 600 ಗ್ರಾಮ್ ಅಕ್ಕಿ ಬರುತ್ತೆ. ಅದಕ್ಕೆ 100 ml ಆಯಿಲ್ಲು, ಒಂದು 25 ml ತುಪ್ಪ, ಎಣ್ಣೆ ತುಪ್ಪ 2 ಕಾಯಬೇಕು. ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು, ಮಕ್ಳಿಗೆ ಸ್ಕೂಲ್ಗೆ ಡಬ್ಬಿಗೆ ಹಾಕಿ ಕಳಿಸ್ಬೇಕು, ಟೈಮ್ ಸಾಕಾಗಲ್ಲ. ಪಲಾವ್ಗೆ ಸಿಕ್ಕಾಪಟ್ಟೆ ಪ್ರೋಸೆಸ್ ಇರುತ್ತೆ, ಈ ಥರ ಎಲ್ಲ ಇರುತ್ತಲ್ಲ. ಅಂಥದ್ದಕ್ಕೆ ಪಟ್ ಅಂತ ಹೇಗೆ ಮಾಡಬೇಕು ಅಂತ ಅನ್ನೋ ಒಂದು ವಿಧಾನ. ಇಷ್ಟು ದಪ್ಪದ ಈರುಳ್ಳಿ, ಅಂದರೆ ಒಂದು 200 ಗ್ರಾಮ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಹೆಚ್ಕೊಂಡಿದ್ದೀನಿ. ಅದನ್ನು ಈ ಕಾಯ್ತಾ ಇರುವಂಥ ಎಣ್ಣೆಗೆ ಹಾಕ್ಬಿಡೋಣ. ಈರುಳ್ಳಿ ಪಾಡಿಗೆ ಈರುಳ್ಳಿ ಹಾಕ್ತಾ ಇರಲಿ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅದ್ರ ಪಾಡಿಗೆ ಹಾಕ್ತಾ ಇರಲಿ. ಅಷ್ಟರೊಳಗಡೆ ನಾವು ಒಂದು ಪೇಸ್ಟ್ ಮಾಡ್ಕೋಬೇಕು. ಏನೇನು ಪೇಸ್ಟ್ ಮಾಡಬೇಕು ತೋರಿಸ್ತೀನಿ. 20 ಎಲಕ್ಕು ಬೆಳ್ಳುಳ್ಳಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. 2 ಇಂಚು ಶುಂಠಿ, ತೊಳೆದು ಹೆಚ್ಕೊಂಡಿರುವಂಥ 2 ಇಂಚು ಶುಂಠಿಯನ್ನು ಮಿಕ್ಸಿ ಜಾರ್ಗೆ ಅದರ ಜೊತೆಗೆ ಹಾಕ್ತೀನಿ. ಒಂದು 3 ಇಂಚಿನಷ್ಟು ಚಕ್ಕೆ ಇಲ್ಲಿಗೆ ಹಾಕ್ತೀನಿ. ಒಂದು 3 ಅನಾನಸ್ ಹೂವು, ಒಂದು 5 ಏಲಕ್ಕಿ, ಒಂದು 15 ಹಸಿಮೆಣಸಿನಕಾಯಿ, 15 ಹಸಿಮೆಣಸಿನಕಾಯಿ, 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 100 ml ಮೊಸರು, 10 ಲವಂಗ, 1 ಟೀ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರು. ಇದಿಷ್ಟನ್ನು ರುಬ್ಕೊಂಡು ಬರೋಣ. ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಿದೆ. ಇದಕ್ಕೆ 3 ಜಾಮ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ. ಈ ಥರ 3 ಜಾಮ್ ಟೊಮೆಟೊ ಇಲ್ಲೇ ಹಾಕೋಣ. ನಾವು 2 ಬೌಲ್ ಅಕ್ಕಿ ತೊಗೊಂಡಿದ್ವಲ್ಲ, ಅದರಲ್ಲಿ 1 ಬೌಲ್ ತೊಗರಿ ಕಾಳು, 2 ಬೌಲ್ ಅಕ್ಕಿ ತೊಗೊಂಡಿದ್ವಲ್ಲ ಅದರಲ್ಲಿ 1 ಬೌಲ್ ತೊಗರಿ ಕಾಳನ್ನು ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಬೆರೆಸಿಬಿಡೋಣ. ಒಂದು ಸಣ್ಣ ಕಾಲಿಫ್ಲವರ್, ಅದನ್ನು ಕೂಡ ಹೆಚ್ಚಿ ಬಿಸಿ ನೀರು ಉಪ್ಪಲ್ಲಿ ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲೇ ಬೆರೆಸೋಣ. ಬಹಳ ಈಸಿ ಸ್ನೇಹಿತರೆ, ಇದು ಮಾಡೋದು ಭಾಳ ಈಸಿ. ನೀವು ಒದ್ದಾಡೋ ಹಾಗಿಲ್ಲ, ಪರದಾಡೋ ಹಾಗಿಲ್ಲ, ಏನು ಅಂತ ಅಂದ್ಬಿಟ್ಟು ಹುಡ್ಕೋ ಹಾಗಿಲ್ಲ. ಎಲ್ಲನೂ ತೆಗೆದು ಮಿಕ್ಸಿಗೆ ಹಾಕ್ಕೊಂಡ್ವಿ. ಇದು ಒಂಚೂರು ಫ್ರೈ ಆಗಿಬಿಡಲಿ. ಹೀಗೆ ಫ್ರೈ ಆಗ್ತಾ ಇರೋವಾಗ ಒಂದು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ, ಒಂದು 50% ಫ್ರೈ ಆಗ್ತಾ ಇದ್ದಾಗೆ ನಾವು ಏನು ರುಬ್ಬಿಕೊಂಡು ಬಂದವಲ್ಲ, ಆ ರುಬ್ಬಿಕೊಂಡು ಬಂದಂತಹ ಮಸಾಲೆಯನ್ನು ಕೂಡ ಇಲ್ಲಿಗೆ ಬೆರೆಸಿ ಬಿಡಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡ್ಬಂದಿದ್ದೀವಿ. ಮಸಾಲೆ ಈ ಥರ ಆಗಿದೆ. ಇದನ್ನು ಕೂಡ ಇಲ್ಲೇ ಬೆರೆಸಿ ಬಿಡೋಣ. ಉಳಿಸೋದು ಬೇಡ, ಕಂಪ್ಲೀಟ್ ಮಸಾಲೆ ಅಳತೆ ಕರೆಕ್ಟಾಗಿದೆ. ಅಷ್ಟೂ ಮಸಾಲೆಯನ್ನು ಇದರಲ್ಲಿ ಬೆರೆಸೋಣ. ಇದೊಂಥರ
ದಿಢೀರ್ ಮಸಾಲೆ, ದಿಢೀರ್ ಪಲಾವ್. ಕುಕ್ಕರಲ್ಲಿ 2 ವಿಜಿಲ್ ಹೊಡೆಸ್ಬಿಟ್ರೆ ಮುಗ್ದೇ ಹೋಗುತ್ತೆ. ಕ್ಲೀನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಮೊಸರೆಲ್ಲ ಹಾಕಿದ್ವಿ, ಸೊಪ್ಪು ಹಾಕಿದ್ವಿ, ಆ ಸೊಪ್ಪಿಂದು ಮೊಸರದು ನೀರು ಎಲ್ಲ ಏನಿರುತ್ತೆ ಅದು ಸ್ವಲ್ಪ ಇಂಗಬೇಕು. ಇಂಗುವ ಹೊತ್ತಿಗೆ ಕಾಲಿಫ್ಲವರ್ ಮತ್ತು ತೊಗರಿಕಾಳು ಎರಡು ಒಂದು ಸ್ವಲ್ಪ ಬೇಯುತ್ತೆ. ಕ್ಲೀನಾಗಿ ಫ್ರೈ ಆಗ್ತಾಯಿದೆ. ತೆಳ್ಳಗೆ ಒಂದು ಅರ್ಧ ಬೌಲ್ ಕ್ಯಾರೆಟ್, ಒಂದೇ ಒಂದು ಕ್ಯಾರೆಟ್ ಈ ಥರ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಈ ಸಮಯದಲ್ಲಿ ಇಲ್ಲೇ ಹಾಕೋಣ. ಇದು ಕಲರ್ಫುಲ್ಲಾಗಿ ಕಾಣುತ್ತೆ. ಪಲಾವ್ ಆದಮೇಲೆ, ಬಾತ್ ಆದಮೇಲೆ ಕಲರ್ಫುಲ್ಲಾಗಿ ಕಾಣುತ್ತೆ. ಅದಕ್ಕೋಸ್ಕರ ಕ್ಯಾರೆಟನ್ನು ತೆಳ್ಳಗೆ ಹೆಚ್ಚಿ ಈ ಸಮಯದಲ್ಲಿ ಹಾಕಬೇಕು. ಇದು ಆಪ್ಷನಲ್ಲು, ಗೋಡಂಬಿ ಬೇಕಾದ್ರೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಗೋಡಂಬಿ ಬೆರೆಸ್ಕೊಳ್ಳೋಣ. ಇಷ್ಟ ಆಗುತ್ತೆ ಅಂದರೆ ಗ್ರ್ಯಾಂಡಾಗಿರುತ್ತೆ ಗೋಡಂಬಿ ಹಾಕಿದ್ರೆ, ಹಾಗಾಗಿ ಸ್ವಲ್ಪ ಗೋಡಂಬಿಯನ್ನು ನಾನು ಹಾಕಿದ್ದೇನೆ. ನೀವು ಬೇಕಾದ್ರೆ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಹಾಕಲೇಬೇಕು ಅಂತ ಅನ್ನೋದೇನಿರಲ್ಲ. ಈಗ ಉಪ್ಪು, ಒಂದು ಅರ್ಧ ಮುಷ್ಟಿ ಉಪ್ಪು, ಒಂದು ಅರ್ಧ ಕೆ ಜಿ ಇದೆ ಅಲ್ವಾ, ಅದಕ್ಕೆ ತರಕಾರಿಗೆ ಒಂದು ಚೂರು ಉಪ್ಪು ಹಾಕಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಈಗ ನೀರು ಹಾಕ್ಬಿಡೋದು. ಇಷ್ಟೇ. ನಾವೇನು 2 ಬೌಲ್ ಅಕ್ಕಿ ತೊಗೊಂಡ್ವಿ, ಅದಕ್ಕೆ 3.5 ಬೌಲ್ ನೀರು ಹಾಕ್ಕೋಬೇಕು. ಬಾಸ್ಮತಿ ರೈಸು ನಮ್ಮದು ಒಳ್ಳೆ ಕ್ವಾಲಿಟಿ ಬಾಸ್ಮತಿ ರೈಸ್ ಇದೆ, ಹಾಗಾಗಿ 3.5 ಬೌಲ್ ಹಾಕ್ತೀನಿ. ನೀವು ಮಾಮೂಲಿ ಅಕ್ಕಿ ಹಾಕ್ಕೊಳ್ಳೋದಾದ್ರೂ ಅಷ್ಟೇ ಹಾಕಿ. 2, 3, ಒಂದು ಅರ್ಧ ಬೌಲ್ ನೀರು ಹಾಕಿದ ನಂತರ ಒಂದು ಸಾರಿ ಹೀಗೆ ಕಲಕಿ, ಈ ಸೈಜ್ದು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹೋಳು ಹಿಂಡ್ಕೋಬೇಕು. ನಾವು ಅಕ್ಕಿ ಹಾಕಲಿಕ್ಕೆ ನೀರು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಆಗುತ್ತೆ. ಕಾಯಬೇಕು, ಚೆನ್ನಾಗಿ ಕುದಿಬೇಕು. ಒಂದು ನಿಮಿಷ, 1.5 ನಿಮಿಷ ಕುದಿಬೇಕು. ಯಾಕೆಂದರೆ ಕಾಳು ಕಂಪ್ಲೀಟಾಗಿ ಬೇಯುತ್ತೆ ಚೆನ್ನಾಗಿ ಕುದ್ದಾಗ. ಮತ್ತು ಹಸಿ ಕಾಳು ಮುಗಿದ ನಂತರ ಹಸಿ ಕಾಳು ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ 1 ನಿಮಿಷ ಅದೇ ನೀರಲ್ಲಿ ಕುದಿಸಿದ್ರೆ ಉಪ್ಪು, ಖಾರ, ಹುಳಿ ಎಲ್ಲನೂ ಆ ಕಾಳು ಎಳ್ಕೊಳ್ಳುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ, ನಾವು ತೊಗರಿ ಕಾಳು ಸಾಂಬಾರು ಮಾಡಿದಾಗ ಕಾಳು ತಿಂದು ನೋಡಿ, ತೊಗರಿ ಕಾಳು ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಎಲ್ಲ ಕಾಳುಗಳಿಗೂ ಆ ಗುಣ ಇರಲ್ಲ. ಎಸ್ಪೆಷಲಿ ತೊಗರಿ ಕಾಳಿಗೆ ಉಪ್ಪು ಖಾರವನ್ನು ಹೀರಿಟ್ಕೊಳ್ಳುವಂಥ ಗುಣ ಇರುತ್ತೆ. ಒಂದು ಸಾರಿ ನೀವು ಅದ್ರ ಬಗ್ಗೆ ಗಮನ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಉಪ್ಪು ಖಾರದ ಜೊತೆ ಸ್ವಲ್ಪ ಹೊತ್ತು ಕುದ್ದಾಗ ಖಾರ, ಉಪ್ಪು, ಹುಳಿ ಪ್ರತಿಯೊಂದನ್ನು ಆ ತೊಗರಿ ಕಾಳು ಎಳ್ಕೊಳ್ಳುತ್ತೆ. ಆವಾಗ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಒಂದು 20 ನಿಮಿಷದ ಹಿಂದೆ 2 ಬೌಲ್ ಬಾಸ್ಮತಿ ರೈಸನ್ನು ತಗೊಂಡು ನೆನೆಸಿ ಒಂದು 2-3 ಬಾರಿ ತೊಳೆದು ಶೋಧಿಸಿ ಎತ್ತಿಟ್ಕೊಂಡಿದ್ವಿ. ಅದನ್ನು ಈ ಥರ ಕುದಿಯುವಂಥ ಸಮಯದಲ್ಲಿ ಹಾಕಿ ಬಿಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡೋಣ. ಹೀಗೆ ಅಕ್ಕಿ ಹಾಕಿದ ನಂತರವೂ ಕೂಡ ಅದೊಂದು ಬಾರಿ ಕುದಿ ಬರಬೇಕು. ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು. ನೋಡಿ, ಕುದಿ ಬಂತು. ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡೋಣ. ವಿಜಿಲ್ ಹಾಕಿ 2 ವಿಜಿಲ್ ಹೊಡಿಸ್ಬೇಕು. 2 ವಿಜಿಲ್ ಹೊಡಿಲಿ, ಬರ್ತೀನಿ. ಎರಡು ವಿಜಿಲ್ ಆಯಿತು. ಒಲೆಯನ್ನು ಬಂದ್ ಮಾಡೋಣ. ಕುಕ್ಕರ್ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಒಂದು 10 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಕುಕ್ಕರ್ ತಣ್ಣಗಾಗಿದೆ. ಮುಚ್ಚಳವನ್ನು ಓಪನ್ ಮಾಡೋಣ ಈಗ.
ಭಾಳ ಅದ್ಭುತವಾಗಿ ಬಂದಿದೆ ನೋಡಿ. ಎಲ್ಲ ಕಾಳೆಲ್ಲ ಮೇಲೆ ಬಂದು ಕೂತಿದೆ. ಹೂಕೋಸು ಕೂಡ ಮೇಲೆ ಬಂದಿದೆ. ಬಹಳ ಅದ್ಭುತವಾಗಿ ಬಂದಿದೆ. ಇದನ್ನು ಒಂದು ಬೌಲ್ಗೆ ಹಾಕೋಣ, ಸರ್ವಿಂಗ್ ಬೌಲ್ಗೆ. ನೋಡಿ ಹೇಗಿದೆ, ಭಾಳ ಸಖತ್ತಾಗಿ ಬಂದಿದೆ. ಹಸಿ ತೊಗರಿ ಕಾಳು ಬಾತು, ದಿಢೀರ್ ಬಾತು ಹೇಗಿದೆ ಒಂದು ಸರಿ ತಿಂದು ನೋಡೋಣ. ಬಿಸಿ ಬಿಸಿ ಇದೆ. ಒಂದು ಪಚ್ಚಡಿಯನ್ನು ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಟೊಮೆಟೊ ಪಚ್ಚಡಿ. ಕಾಳು ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಹೂಕೋಸು ಕರೆಕ್ಟಾಗಿ ಬೆಂದಿದೆ. ಭಾಳ ಚೆನ್ನಾಗಿದೆ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಏನು ರಿಸಲ್ಟ್ ಇದೆ ಅದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮತ್ತೊಂದು ಅದ್ಭುತವಾದ ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಇರ್ತೀನಿ. ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ದಯಮಾಡಿ ಶ್ರೀ ಕೇಟರರ್ಸ್ನ ಸಂಪರ್ಕ ಮಾಡಿ. ನಮ್ಮ ನಂಬರ್ 9845191017. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಾರಂಭದಲ್ಲಿ ನಮ್ಮ ಅಡುಗೆಯ ರುಚಿಯನ್ನು ಸವಿಯಿರಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ನಮಸ್ಕಾರ.